ಸುರಕ್ಷತಾ ಸಪ್ತಾಹ, ಬೀದಿ ನಾಟಕ ಮತ್ತು ಜಾಗೃತಿ ಜಾಥಾ. ಹೌದು, ನ್ಯಾಯಾಂಗ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಬೇಲೂರು ಪಟ್ಟಣದಲ್ಲಿ ಬೀದಿ ನಾಟಕ ಮತ್ತು ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಹೆಲ್ಮೆಟ್ ಕಡ್ಡಾಯ, ಸಂಚಾರಿ ನಿಯಮಗಳು, ಮದ್ಯಪಾನ ನಂತರ ವಾಹನ ಚಲಾವಣೆ ಮಾಡಬಾರದು ಮತ್ತು ಮೊಬೈಲ್ ಬಳಕೆ ನಿರ್ಬಂಧ, ಅಪ್ರಾಪ್ತರಿಗೆ ವಾಹನ ನೀಡಬಾರದು ಎಂಬ ಜಾಗೃತಿಯನ್ನು ನೀಡಲಾಯಿತು. ಇದೇ ವೇಳೆ ನ್ಯಾಯಾಧೀಶೆ MS ಶಶಿಕಲಾರವರು ಮಾತನಾಡಿ, ಸಂಚಾರಿ ನಿಯಮ ಉಲ್ಲಂಘನೆಯ ಪರಿಣಾಮ ಕುಟುಂಬಕ್ಕೂ ಅಪಾಯ ಉಂಟಾಗಬಹುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಇನ್ನು ಬೇಲೂರು PAI ರೇವಣ್ಣ ಮಾಹಿತಿ ನೀಡಿದ್ದು, ಕಳೆದ 5 ವರ್ಷಗಳಲ್ಲಿ 91 ಅಪಘಾತಗಳು ಸಂಭವಿಸಿವೆ. 93 ಮಂದಿ ಮೃತಪಟ್ಟಿದ್ದಾರೆ, 430 ಮಂದಿ ಗಾಯಗೊಂಡಿದ್ದಾರೆ. 2025ರ ಅಂತ್ಯದವರೆಗೂ 7,003 ಪ್ರಕರಣಗಳಲ್ಲಿ 30.77 ಲಕ್ಷ ರು ದಂಡ ವಿಧಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಸಾರ್ವಜನಿಕ ಕಾರ್ಯಕ್ರಮವನ್ನು ರಸ್ತೆ ಸುರಕ್ಷತೆ ಬಗ್ಗೆ ಹಮ್ಮಿಕೊಳ್ಳಕ್ಕೆ ತಿಳಿಸಿದ ಕಾರಣ ಮತ್ತು ಇದೇ ತಿಂಗಳಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕೂಡ ಇರೋದ್ರಿಂದ ಮಾನ್ಯರ ಆದೇಶದಂತೆ ಮತ್ತು ನಮ್ಮ ಸರ್ಕಾರದ ಆದೇಶಾನುಸಾರ ನಮ್ಮ ಹಿರಿಯ ಅಧಿಕಾರಿಗಳ ಆದೇಶಕ್ಕನುಸಾರವಾಗಿ ಈ ದಿನ ನಾವು ಬೇಲೂರು ಪಟ್ಟಣದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಸಂಬಂಧವಾಗಿ ಈ ದಿನ ಚನ್ನಕೇಶ್ವರ ಟೆಂಪಲ್ನಿಂದ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಪ್ರಾರಂಭ ಮಾಡಿದ್ದು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಇದನ್ನು ಉದ್ಘಾಟನೆಗೆ ಆಗಮಿಸಿದ್ದಾರೆ. ಆಗಲೇ ನೋಡಿ, 5 ವರ್ಷಗಳಲ್ಲಿ ಸುಮಾರು ನಮ್ಮಲ್ಲಿ 93 ಜನ ಹೋಗಿದ್ದಾರೆ ಆಕ್ಸಿಡೆಂಟಿಂದ, ಮತ್ತು ಸುಮಾರು 429ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇದರಿಂದ ಸಿವಿಯರ್ ಗಾಯಗೊಂಡಿದ್ದಾರೆ. ಮತ್ತು ಜೊತೆಗೆ ಏನಪ್ಪ ಅಂದರೆ 37 ಲಕ್ಷದಷ್ಟು ನಾವು ಇದನ್ನು ಕೂಡ ದಂಡವನ್ನು ಕೂಡ ಸಂಗ್ರಹಿಸಿದ್ದೀವಿ 7 ಇಯರ್ಸಲ್ಲಿ. ಲಾಸ್ಟ್ ಇಯರ್ಸ್ ಒಂದೇ ವರ್ಷದಲ್ಲಿ ನಾವು 1000 ಕೇಸ್ಗಳನ್ನ ಹಾಕಿದ್ದೀವಿ. ನಾವು 1005 ಕೇಸ್ಗಳನ್ನ ಹಾಕಿದ್ದೀವಿ. 4,91,000 ರೂಪಾಯಿ ಹಣವನ್ನು ಕೂಡ ಕಲೆಕ್ಟ್ ಮಾಡಿದ್ದೀವಿ. BGS ಪ್ರಾಂಶುಪಾಲ ದಿವ್ಯಕುಮಾರ್ ಮಾತನಾಡಿ, ಸಾರ್ವಜನಿಕರ ಸಹಕಾರವಿಲ್ಲದೆ ಜಾಗೃತಿ ಕಾರ್ಯಕ್ರಮ ಫಲಪ್ರಾಪ್ತವಾಗುವುದಿಲ್ಲ ಎಂದು ತಿಳಿಸಿದರು. ಅಪ್ರಾಪ್ತ ವಯಸ್ಕರಿಗೆ ವಾಹನಗಳನ್ನ ಕೊಡ್ತಾ ಇದ್ದೀರಿ. ಅಪ್ರಾಪ್ತ ವಯಸ್ಕರಿಗೆ ವಾಹನಗಳನ್ನ ಕೊಟ್ಟಾಗ ಅದಕ್ಕೆ ದಂಡ 25,000 ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಕೋರ್ಟಲ್ಲಿ, ಮೇಡಮ್ ನಾವು ತುಂಬ ಬಡವರಿದ್ದೀವಿ, ಕಡಿಮೆ ಹಾಕಿ ಅಂತ ನಾವು ಹೇಳ್ತೀವಿ. ಅಲ್ಲಿ ನಮಗೂ ಒಂದು ನಿಯಮ ಇರುತ್ತೆ, ಮಿನಿಮಮ್ ಅಮೌಂಟ್ ಅನ್ನೋದು ಹಾಕ್ಲೇಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಮಾಡೋಕ್ಕೆ ನಮಗೂ ಡಿಸ್ಕ್ರಿಷನರಿ ಪವರ್ ಇಲ್ಲ. ಕೆಲವೊಂದು ಸಲ ಮಾತ್ರ ನಮಗೆ ಡಿಸ್ಕ್ರಿಷನ್ ಪವರ್ ಇರುತ್ತೆ ದಂಡ ಕಡಿಮೆ ಮಾಡೋಕ್ಕೆ. ಆದರೆ ಅಪ್ರಾಪ್ತ ವಯಸ್ಕರ ಮಕ್ಕಳಿಗೆ ವಾಹನ ಕೊಟ್ಟೋದು ಅಪಘಾತ ಆದಾಗ 25,000 ರೂಪಾಯಿ ಮಿನಿಮಮ್ ದಂಡ ಕಟ್ಟಲೇಬೇಕು. ಇನ್ನು ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಮಹೇಶ್ ಗೌಡ ಮತ್ತು AIS ಸೋಮಶೇಖರ್ ಬೀದಿ ನಾಟಕದಲ್ಲಿ ಪಾತ್ರವನ್ನು ವಹಿಸಿ ರಸ್ತೆ ಸುರಕ್ಷತೆಯ ಮಹತ್ವವನ್ನು ಮನಮುಟ್ಟುವಂತೆ ತೋರಿಸಿದರು. ಇದೊಂದು ಬಾರಿ ಕ್ಷಮೆ ಕೊಡೋಣ ಮಹಾಪ್ರಭು. ಓಕೆ ಚಿತ್ರಗುಪ್ತರೇ, ನಮ್ಮ ಸ್ಥಳಕ್ಕೆ ಬರುವುದು ಇವರಿಗೆ ಅಷ್ಟೊಂದು ಪ್ರೀತಿಯೇ? ಇನ್ನು ಮುಂದೆ ಇರಬಹುದು. ಇದೇ ಕೊನೆ ಸಲ ನಾನು ಬೇಲೂರಿಗೆ ಬಂದಿದ್ದೇನೆ. ಪದೇ ಪದೇ ಕರೆಸಿಕೊಳ್ಳಲು ಯತ್ನ ಮಾಡಬೇಡಿ. ನಾನು ಬಂದರೆ ಬೇರೆ ತರ ಆಗುವುದು. ಚಿತ್ರಗುಪ್ತರೇ ಮಹಾಪ್ರಭು ಹೇಳುವಂತರಾಗಿ. ಚಿತ್ರಗುಪ್ತರೇ, ಈಗ ಇದು ಕೊನೆಯ ಬಾರಿ ಎಚ್ಚರಿಕೆ. ಸಂಚಾರಿ ಪೊಲೀಸರು ಎಷ್ಟೇ ಹೇಳಿದರೂ ಅರಿತುಕೊಳ್ಳದಿದ್ದರೆ ನಾವೇ ಮತ್ತೆ ಬರಬೇಕಾಗುತ್ತದೆ. ಇದು ಎಚ್ಚರಿಕೆ.